ಕನ್ನಡ ಸಾಹಿತ್ಯ ಪರಿಷತ್ತಿನ ಆಶ್ರಯದಲ್ಲಿ ಇವತ್ತು ಗುರುವಿನ ಜೋಳಿಗೆ ಎಂಬ ಕೃತಿ ಜನಾರ್ಪಣೆಗೊಂಡದ್ದು. ಆ ಕಾರ್ಯಕ್ರಮದಲ್ಲಿ ನಾನು ಅಧ್ಯಕ್ಷತೆ ವಹಿಸಿ ಭಾಗವಹಿಸಿದ್ದು ತುಂಬ ಸಂತೋಷವನ್ನು ತಂದಿದೆ. ನಾನು ನಮ್ಮ ದುಗ್ಗೇನಹಳ್ಳಿ ಸಿದ್ದೇಶ್ ಅವರ 3ನೇ ಕೃತಿ ಇದು. ಅವರಿಗೆ ನಾನು ಎಲ್ಲ ಕನ್ನಡ ಮನಸ್ಸುಗಳ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಜೊತೆಗೆ ಈ ಕೃತಿ ಕುರಿತು ನಾಡಿನ ಹಿರಿಯ ವಿದ್ವಾಂಸರು ವಿಮರ್ಶಕರಾದಂಥ ಡಾಕ್ಟರ್ GB ಹರೀಶ್ ರವರು ಕೂಡ ಅವರ ಎಲ್ಲ ಕಾವ್ಯಗಳ ಎಲ್ಲ ಕೋರೆಗಳನ್ನು ಕುರಿತು ಅದ್ಭುತವಾಗಿ ತಮ್ಮ ವಿಚಾರವನ್ನು ಮಂಡನೆ ಮಾಡಿದರು. ಶ್ರೀ MH ನಾಗರಾಜರವರು ಹಾಗೂ ಈ ನಾಡು ಕಂಡಂಥ ಬಹಳ ದೊಡ್ಡ ಜಾನಪದ ವಿದ್ವಾಂಸ ಡಾಕ್ಟರ್ ಮೀರಾ ಸಾಹೇಬ್ ಶಿವಣ್ಣನವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು ಇವತ್ತು ಈ ಪುಸ್ತಕ ಜನಾರ್ಪಣಾ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೆದಿದೆ. ಇದರಲ್ಲಿ ತುಮಕೂರಿನ ಅನೇಕ ಸಾಹಿತಿಗಳು, ವಿದ್ವಾಂಸರುಗಳು, ದುಗ್ಗೇನಹಳ್ಳಿ ಸಿದ್ದೇಶ ಅವರ ಶಿಷ್ಯಂದರು, ಅವರ ಸಹೋದ್ಯೋಗಿಗಳು ಎಲ್ಲರೂ ಕೂಡ ಭಾಗಿಯಾಗಿದ್ದು ಈ ಕಾರ್ಯಕ್ರಮ ಯಶಸ್ವಿಯಾಗಿ ಸಂಪನ್ನಗೊಂಡಿದೆ. ಗುರುವಿನ ಜೋಳಿಗೆ ಬಗ್ಗೆ ಏನು ಹೇಳ್ತೀರಾ? ಗುರುವಿನ ಜೋಳಿಗೆ ಅನ್ನುವಂಥದ್ದು ಅವರ ಕವನ ಸಂಕಲನ. ವಿಶೇಷವಾಗಿ ಜೀವಪ್ರೀತಿ ಕುರಿತು ಅವರು ಬರೆದಂಥದ್ದು ಹಾಗೂ ಸುಮಾರು ಒಂದು 25 ಕವನಗಳನ್ನು ಸಖಿ ಕುರಿತಾಗಿ ಬರೆದಂಥದ್ದು. ಅವೆಲ್ಲವೂ ಕೂಡ ತುಂಬ ಮೆಚ್ಚುಗೆ ಸೂಚಿಸಿದ್ದಾರೆ ಹರೀಶ್ರು. ಸಮಾಜಕ್ಕೆ ಅದರಿಂದ ಸಾಹಿತ್ಯಕ್ಕೆ ಕೊಟ್ಟಂಥ ಬಹಳ ದೊಡ್ಡ ಕೊಡುಗೆ ಅಂತೇಳಿ ನಾನು ಅಂದ್ಕೊಂಡಿದ್ದೇನೆ. ಯಾಕೆಂದರೆ ಇಂತಹ ಒಂದು ಕವಿಯ ಒಂದು ಸಮಷ್ಟಿ ದೃಷ್ಟಿಯನ್ನು ಇವತ್ತು ಪ್ರಕಟಿಸುವ ಮೂಲಕ ಜನರ ಮನಸ್ಸನ್ನು ಅರಳಿಸುವಂಥ ಕೆಲಸ ಮಾಡ್ತಾಯಿದೆ. ಆ ಕಾರಣದಿಂದ ಈ ಕೃತಿ ಬಹಳ ಮಹತ್ವದ್ದು ಕನ್ನಡ ಸಾಹಿತ್ಯದಲ್ಲಿ ಅಂತೇಳಿ ನಾನು ಈ ಕವನ ಸಂಕಲನದಿಂದ ಸಮಾಜದ ಮೇಲೆ ಏನಾದರೂ ಪರಿಣಾಮ ಬೀರುತ್ತೆ? ಹೌದು, ಜನಗಳ ಮನಸ್ಸಿಗೆ ಮುದ ಕೊಡುವಂಥದ್ದೇ ಸಾಹಿತ್ಯದ ಮುಖ್ಯ ದೃಷ್ಟಿ. ಆ ದೃಷ್ಟಿಯಿಂದ ಈ ಕಾವ್ಯ ಕೂಡ ಎಲ್ಲರಿಗೂ ಒಂದು ರೀತಿಯ ಮುದ ಕೊಡುವಂಥ, ಒಂದು ಆನಂದವನ್ನು ತಂದುಕೊಡುವಂತಹ ಒಂದು ಕೃತಿಯಾಗಿದೆ. ಇದರಲ್ಲಿ ಬಂದಿದೆ, ತುಂಬ ಸರಳವಾಗಿದೆ. ಅದು ನಾವು ಕಾರ್ಯಕ್ರಮದಲ್ಲೂ ಉಲ್ಲೇಖ ಮಾಡಿದಂತೆ ಅನೇಕ ಹಿರಿಯರು ಸರಳವಾಗಿ ಬರೆಯೋದು ಕಷ್ಟ. ಟು ಬಿ ಸಿಂಪಲ್ ಈಸ್ ವೆರಿ ಡಿಫಿಕಲ್ಟ್ ಅಂತ ಹೇಳ್ತಾರೆ. ಅತ್ಯಂತ ಸರಳವಾದ ಮತ್ತು ಗುಣಾತ್ಮಕವಾದ ಪದ್ಯಗಳನ್ನು ಬರೆದಿದ್ದಾರೆ. ಅದರ ಜಾನಪದೀಯವಾದ ಅಂಶಗಳು ಇದೆ ಮತ್ತು ಜೀವನವನ್ನು ಅವರು ನೋಡುವ ನೆಲೆ ಇದೆ. ಅಲ್ಲಿ 2 ನೆಲೆ ಇದೆ. ಒಂದು ಗಾಂಧೀಜಿಯವರ ಒಂದು ಅಹಿಂಸಾ ತತ್ವ ಅಥವಾ ಅದರದ್ದೊಂದು ವಿಚಾರ, 2ನೇದು ಬುದ್ಧನ ಬಗ್ಗೆ ಅವ್ರಿಗಿರುವಂಥ ಒಂದು ಪ್ರೀತಿ ಕರುಣೆಯ ಅಂಶ. ಅವೆರಡೂ ಇಲ್ಲಿ ಅದನ್ನು ಒಂದು ಹಂದರವಾಗಿ ಇಟ್ಕೊಂಡು ಅದರ ಮೇಲೆ ಅವರು ತಮ್ಮ ಕವನದ ಉಳಿದ ಸಂಗತಿಗಳನ್ನು ಹಬ್ಬಿಸಿದ್ದಾರೆ. ತುಂಬ ಚೆನ್ನಾಗಿದೆ. ವಿಶೇಷವಾಗಿ ಒಂದು 25 ಕವನಗಳು ಸಖಿ ಅನ್ನುವ ಒಂದು ಹೆಸರಿನಿಂದನೇ, ಉಲ್ಲೇಖದಿಂದನೇ ಶುರುವಾಗುತ್ತೆ. ಇದು ನನಗೆ ಈ ಸಂಕಲನದಲ್ಲಿ ತುಂಬ ವಿಶೇಷ ಅನ್ನಿಸ್ತು. ಇರುವಂಥ 51 ಕವನಗಳಲ್ಲಿ 25ರಷ್ಟು ಕವನಗಳು ಸಖಿಯನ್ನು ಕುರಿತದ್ದಿದೆ. ಇದೇ ಒಂದು ಕನ್ನಡದ ಆಧುನಿಕ 21ನೇ ಶತಮಾನದ ಕನ್ನಡದ ಕಾವ್ಯದ ಜಗತ್ತಿನಲ್ಲಿ ದಾಖಲಾಗಬೇಕಾದ ಒಂದು ಚಾರಿತ್ರಿಕ ಅಂಶ ಅಂತ ಅನಿಸುತ್ತೆ. ಇದನ್ನು ಕುರಿತು ಜನ ವಿಮರ್ಶಕರು, ಸಾಹಿತಿಗಳು, ಸಹೃದಯರು ಚರ್ಚೆಯನ್ನು ಮಾಡಲಿ. ತುಂಬ ಬನಿಯಾದಂಥ ಒಂದು ಜಾನಪದೀಯವಾದ ತುಮಕೂರಿನ ಸುತ್ತಮುತ್ತಲಿನ ಭಾಷೆಯನ್ನು ಅವರಲ್ಲಿ ಬಳಸಿದ್ದಾರೆ ಮತ್ತು ಎಲ್ಲೂ ಕೂಡ ನೇತ್ಯಾತ್ಮಕವಾದ ನೆಗೆಟಿವ್ ಆದ ಅಪ್ರೋಚು ಅವರ ಕವನಗಳಲ್ಲಿ ಕಂಡುಬರಲ್ಲ. ಜೀವನ ಪ್ರೀತಿಯ ಅಂಶಗಳು ಬರುತ್ತೆ. ಅನೇಕ ಮಹನೀಯರನ್ನು ಅದರಲ್ಲಿ ಅವರು WH ಹನುಮಂತಪ್ಪನವರು ಇರ್ಬೋದು, ಇನ್ನೂ ಅನೇಕ ಮಹನೀಯರನ್ನು ಕೂಡ ಈ ಕವನದಲ್ಲಿ ಅವರು ದಾಖಲೆ ಮಾಡಿದ್ದಾರೆ. ಹೀಗಾಗಿ ಇದೊಂದು ಸಾಂಸ್ಕೃತಿಕ ದಾಖಲೆಯೂ ಹೌದು ಮತ್ತು ಕಾವ್ಯ ಯಾನದಲ್ಲಿ ಸಿದ್ದೇಶ್ ಅವರ ಒಂದು ಮುಂದಿನ ಹಂತಗಳು ಹೇಗಿರುತ್ತೆ ಅನ್ನೋದರ ಕುತೂಹಲವನ್ನು ಕೂಡ ಇದು ಮೂಡಿಸುತ್ತೆ. ಕಣ್ಣು ತೇವವಾಗುವಂಥ ಒಂದು 5-6 ಕವನಗಳು ಖಂಡಿತ ಈ ಕವನ ಸಂಕಲನದಲ್ಲಿ ಓದುಗರು ಸಿಗುತ್ತೆ. ಕಾವ್ಯದ ವಿದ್ಯಾರ್ಥಿಗಳು ಈ ಸಂಕಲನವನ್ನು ಓದಬೇಕು, ವಿಮರ್ಶಕರು ಇದನ್ನು ನೋಡಬೇಕು, ಇದರ ಕಡೆ ಗಮನ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಶ್ರೀಯುತ ಸಿದ್ದೇಶ್ ಅವರಿಗೆ ಮುಂದೆ ಅವರ ಕಾವ್ಯ ಯಾತ್ರೆ ಇನ್ನಷ್ಟು ಹೆಚ್ಚು ಉನ್ನತವಾದ ಮಜಲುಗಳನ್ನು ತಲುಪಲಿ ಅಂತ ನಾನು ಸಕಲ ರೀತಿಯ ಶುಭಗಳನ್ನು ಹಾರೈಸ್ತೀನಿ.